ಜೊಯ್ಡಾ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಚಿಟ್ಟೆ ಪಾರ್ಕ್ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆಪಿಸಿಸಿ ಸದಸ್ಯರಾದ ಸದಾನಂದ ದಬ್ಗಾರ್ ಅವರು, ಪತ್ರಕರ್ತರು ಸಮಾಜದ ಅತ್ಯಂತ ಪ್ರಮುಖ ಹಾಗೂ ಜವಾಬ್ದಾರಿಯುತ ಅಂಗವಾಗಿದ್ದಾರೆ. ಸಮಾಜದ ತಪ್ಪು ಒಪ್ಪುಗಳನ್ನು ತಿದ್ದಿ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡುವ ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ದೇಶದ ಪ್ರಗತಿಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದು ಶ್ಲಾಘಿಸಿದರು. ಗ್ರಾಮೀಣ ಮತ್ತು ಕಾನನದಂತಹ ದುರ್ಗಮ ಪ್ರದೇಶಗಳಲ್ಲಿಯೂ ಜೀವದ ಹಂಗು ತೊರೆದು ಜನಸಾಮಾನ್ಯರ ಮತ್ತು ಅಭಿವೃದ್ಧಿ ಪರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಪತ್ರಕರ್ತರು ಶ್ರಮ ಅಪಾರವಾದುದು ಎಂದು ಸದಾನಂದ ದಬ್ಗಾರ್ ಅವರು ಗುಣಗಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜೊಯ್ಡಾ ಪೊಲೀಸ್ ಉಪನಿರೀಕ್ಷಕರಾದ ಜಗದೀಶ ಅವರು ಪತ್ರಕರ್ತರ ನಡೆ ಮತ್ತು ಸಮಾಜದ ಕಡೆಗಿನ ಅವರ ಕರ್ತವ್ಯಗಳ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಪತ್ರಕರ್ತರ ಸಾರ್ವಜನಿಕ ನಡೆ ಮತ್ತು ವರದಿಗಾರಿಕೆ ಸದಾ ಸಮಾಜದ ಹಿತವನ್ನು ಕಾಯುವಂತಿರಬೇಕು. ಪೊಲೀಸ್ ಇಲಾಖೆ ಮತ್ತು ಪತ್ರಿಕೋದ್ಯಮ ಎರಡೂ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವಲ್ಲಿ ಪರಸ್ಪರ ಪೂರಕವಾಗಿ ಕೆಲಸ ಮಾಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಪತ್ರಕರ್ತರದ ಒಂದು ಸ್ಮಾಲ್ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀರಿ. ನಮಗೆಲ್ಲರಿಗೂ ವಂದಿಸ್ತೀನಿ. ಅದೇ ರೀತಿಯಾಗಿ ಏನು ಪೇಪರ್ ಕಟ್ಟಿಂಗ್ಸು ಪೇಪರಲ್ಲಿ ಏನು ಬರ್ತಾವಲ್ಲ ಅದು ತುಂಬ ಅಂದರೆ ತುಂಬ ಮ್ಯಾಟ್ರ್ ಆಗ್ತದೆ ನಮ್ಮದು ಲಾಂಡ್ ಆರ್ಡರ್ ಸಲುವಾಗಿ. ತಾವು ಪತ್ರಿಕೆಯಲ್ಲಿ ಏನು ಬರೀತೀರಾ ಅದರಿಂದ ಒಂದು ಒಳ್ಳೆಯದು ಕೆಟ್ಟದ್ದು ಏನಿದೆ ಎಲ್ಲ ಜನರೆಲ್ಲ ಓದ್ತಿರ್ತಾರೆ. ಅದನ್ನು ತಾವು ಇದುವರೆಗೆ ನಮಗೇನಿದೆ ಪೊಲೀಸರಿಗೆ ಸಹಕಾರ ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ನಮ್ಮದು ನಮ್ಮದು ಪೊಲೀಸರಿಗೂ ಕೂಡ ನಮಗೆ ಯಾವುದೇ ಟೈಮಲ್ಲಿ ಎನಿ ಟೈಮಲ್ಲಿ ನಮಗೆ ಸಹಕಾರ ಮತ್ತು ಕೋಆಪರೇಷನ್ ಇದೆ. ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಸುಧಾರಿಸಬೇಕಾಗಿದ್ದರೆ ಪತ್ರಕರ್ತರ ಜವಾಬ್ದಾರಿ ಭಾಳ. ಪತ್ರಕರ್ತರಾದವರು ಒಂದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಅದು ಬರೆಯೋದ್ರಿಂದ ಸಮಾಜವೂ ಕೂಡ ಸುಧಾರಿಸ್ತದೆ. ಏನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದನ್ನು ಅನುಸರಿಸಿಕೊಂಡು ಹೋದಾಗ ಮಾತ್ರ ಪತ್ರಕರ್ತರು ಸಮಾಜದಲ್ಲಿ ಪ್ರತಿಯೊಬ್ಬರು ಬೆಳೆಯಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತಿನ ದಿವಸಗಳಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸಂದೇಶ್ ದೇಸಾಯಿ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಅದರ ಪ್ರಯುಕ್ತ ನಾವದೇ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೇವೆ. ಇದೇ ರೀತಿ ನಮ್ಮ ಮತ್ತು ಪತ್ರಕರ್ತರ ಸಂಬಂಧ ಬಾಂಧವ್ಯ ಚೆನ್ನಾಗಿದ್ದರೆ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಉಂಟು ಮತ್ತು ನಾವು ಸಮಾಜದಲ್ಲಿ ಒಂದು ಉತ್ತಮವಾದಂಥ ವ್ಯಕ್ತಿ ಆಗಲಿಕ್ಕೆ ಕೂಡ ಸಾಧ್ಯ ಉಂಟು ಅಂತ ಹೇಳಿ ಈ ಸಂದರ್ಭದಲ್ಲಿ ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ, ಜೊಯ್ಡಾ ಅರಣ್ಯ ಇಲಾಖೆಯ ರಾಜೇಶ್, ಸುರೇಶ್ ಪಿ, ಜೊಯ್ಡಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ದೇಸಾಯಿ, ಸದಸ್ಯರಾದ ಹರೀಶ್ ಭಟ್, ಸುಭಾಷ್ ಗೌಡ, ಅನಂತ ದೇಸಾಯಿ, ಸುನಿಲ್ ಶೆಟ್ಕರ್, ಟಿಕೆ ದೇಸಾಯಿ, ಜ್ಞಾನೇಶ್ವರ ದೇಸಾಯಿ, ಇತರ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.